ಡಾಕ್ಟರ್ ನವೀನ್ ಕುಮಾರ್ ಎಂಎನ್ ರವರು, ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ MBBS ಉನ್ನತ ವ್ಯಾಸಂಗವನ್ನು ಮುಗಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಹಗಲು ಇರುಳೆನ್ನದೆ ಕೋವಿಡ್ ವಾರಿಯರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರು ಮದುವೆಯ ಹಿಂದಿನ ದಿನವೂ ಕೂಡ ಕೋವಿಡ್ ವ್ಯಾಕ್ಸಿನೇಷನ್ ಆಗಿ ಕೆಲಸ ನಿರ್ವಹಿಸಿ ಅಲ್ಲಿನ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಯವಿಟ್ಟು ನವೀನ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಸರ್ ನಿಮ್ಮ ಸೇವೆಯನ್ನು ಹೀಗೆ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ವೈದ್ಯರು ಡಾಕ್ಟರ್ ನಿರ್ಮಲಾ NS. ಡಾಕ್ಟರ್ ನಿರ್ಮಲಾ NS. ಡಾಕ್ಟರ್ ನಿರ್ಮಲಾ NS. ಇವರ ಪತಿಯಾದಂತ ಶ್ರೀ ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ನೆಲಮಂಗಲ ತಾಲೂಕಿನ ನರಸಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ MBBS ಮತ್ತು ಜನರಲ್ ಸರ್ಜನ್ ಆಗಿ MS ಅನ್ನು ಮುಗಿಸಿ ಸದ್ಯ ನೆಲಮಂಗಲದಲ್ಲಿ ವೈದ್ಯ ವೃತ್ತಿಯನ್ನು ನಡೆಸುವ ಮೂಲಕ ಬಡ ರೋಗಿಗಳ ಪಾಲಿಗೆ ವೈದ್ಯೋ ನಾರಾಯಣ ಹರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ಡಾಕ್ಟರ್ ನಿರ್ಮಲಾ NS ಅವರಿಗೆ ದೊಡ್ಡ ಚಪ್ಪಾಳೆ ಕೊಡೋಣ. ಮುಂದಿನ ವೈದ್ಯರು ಡಾಕ್ಟರ್ ವಿನಯ್ B. ಮಗದುಂ. ಡಾಕ್ಟರ್ ವಿನಯ್ B. ಮಗದುಂ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಹಾಗೆ ಅವರ ಪತ್ನಿಯಾದಂತಹ ಏಮಾರವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಡಾಕ್ಟರ್ ವಿನಯ್ B. ಮಗದುಂ ರವರು. ಇವರು ಶ್ರೀಮತಿ JB ಮಗದುಂ ಮತ್ತು ಶ್ರೀ BJ ಮಗದುಂ ರವರ ಪುತ್ರರಾಗಿ 1950ರಲ್ಲಿ ಜನಿಸಿದ್ದರು. MBBS FCGP ಉನ್ನತ ವ್ಯಾಸಂಗವನ್ನು ಮುಗಿಸಿ ಬೆಂಗಳೂರು HAL ನಲ್ಲಿ ತಮ್ಮ ಸ್ವಂತ ಆಸ್ಪತ್ರೆ ಮಗದುಂ ಕ್ಲಿನಿಕ್ ನಲ್ಲಿ ವೃತ್ತಿ ಆರಂಭಿಸಿದ್ದಾರೆ. ಕರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಇವರ ಚಿಕಿತ್ಸೆ ಕೂಡ ಯಶಸ್ವಿಯಾಗಿದೆ. ಜನರ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಟ್ರಸ್ಟ್ನ ಮುಖಾಂತರ HAL ನೌಕರರಿಗೆ ಮತ್ತು ಸಾರ್ವಜನಿಕರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾರೆ. ಮುಂದಿನ ವೈದ್ಯರು ಶ್ರೀಕಾಂತ್ ರೆಡ್ಡಿ. ಶ್ರೀಕಾಂತ್ ರೆಡ್ಡಿ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಸರ್. ಹಾಗೆ ಶಿಲ್ಪಾ ರೆಡ್ಡಿ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶಿಲ್ಪಾ ರೆಡ್ಡಿ, ಶ್ರೀಕಾಂತ್ ರೆಡ್ಡಿ ಅವರ ಜೊತೆಗೆ ಶಿಲ್ಪಾ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಇವರು ಶ್ರೀ ಮಲ್ಲಾರೆಡ್ಡಿ ಮತ್ತು ಕಲಾವತಿಯ ಸುಪುತ್ರರಾಗಿ 1982ರಲ್ಲಿ ಬಸವ ಕಲ್ಯಾಣದಲ್ಲಿ ಜನಿಸಿ MBBS ಅನ್ನು ಗುಲ್ಬರ್ಗಾದಲ್ಲಿ, MD ಯನ್ನು GMS ಭೋಪಾಲ್ನಲ್ಲಿ ಮತ್ತು ಕಾರ್ಡಿಯಾಲಜಿಯನ್ನು DM ಅನ್ನು ಜಯದೇವ ಬೆಂಗಳೂರಿನಿಂದ ಮುಗಿಸಿ ಹಲವಾರು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯ ವಿಶ್ವ ಹಾಸ್ಪಿಟಲ್ ಮತ್ತು ಬೊಗಳೆ ಹಾರ್ಟ್ ಸೆಂಟರ್ ಅನ್ನು ಬೀದರ್ನಲ್ಲಿ ಪ್ರಾರಂಭಿಸಿದ್ದಾರೆ. ನುರಿತ ಮತ್ತು ಅನುಭವಿ ವೈದ್ಯರಾಗಿ ಹಲವಾರು ಆರೋಗ್ಯ ಶಿಬಿರಗಳನ್ನು ಬಡ ರೋಗಿಗಳಿಗಾಗಿ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆ ನೀಡಿದ್ದಕ್ಕಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಕಾಂತ್ ರೆಡ್ಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವೈದ್ಯರು ಡಾಕ್ಟರ್ ನಿಯಾಜ್ ಅಹಮದ್. ಡಾಕ್ಟರ್ ನಿಯಾಜ್ ಅಹಮದ್ ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್ ದಯವಿಟ್ಟು. ಮುಂದಿನ ವೈದ್ಯರು ಡಾಕ್ಟರ್ N. ಜೋಗೇಂದ್ರನಾಥ್. ಡಾಕ್ಟರ್ N. ಜೋಗೇಂದ್ರನಾಥ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ N. ಜೋಗೇಂದ್ರನಾಥ್ ಅವರು.
ವೈದ್ಯರು ಡಾಕ್ಟರ್ ವೀರೇಶ್ HM, ದಯವಿಟ್ಟು ಮುಂದಿನ ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ವೀರೇಶ್ HM ರವರು. ಜೋಗೇಂದ್ರನಾಥ್, ಇವರು ಶ್ರೀ ಮಲ್ಲಜಮ್ಮ ಮತ್ತು ಶ್ರೀ ನಂಜುಂಡಯ್ಯರವರ ಪುತ್ರರಾಗಿ 1963ರಲ್ಲಿ ಟಿ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಜನಿಸಿದ್ದಾರೆ. MBBS ಪದವಿ ಪಡೆದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿ ನೇಮಕಗೊಂಡಿದ್ದಾರೆ. ಸತತ 28 ವರ್ಷದಿಂದ ಒಂದೇ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದರೂ ಕೂಡ ತಪ್ಪಾಗಲ್ಲ. 6,000ಕ್ಕೂ ಅಧಿಕ ಸುರಕ್ಷಿತ ಹೆರಿಗೆ ಮಾಡಿಸಿರುವ ಹಾಗೂ ಸಾವಿರಾರು ರೋಗಿಗಳಿಗೆ ಹಗಲು ಇರುಳೆನ್ನದೆ ಉತ್ತಮ ಚಿಕಿತ್ಸೆ ನೀಡಿರುವ ಇವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ. ಇವರ ವೈದ್ಯ ವೃತ್ತಿಯ ಜೊತೆಗೆ ಉತ್ತಮ ಹಾಡುಗಾರರೂ ಆಗಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ತುಂಬು ಹೃದಯದ ಧನ್ಯವಾದಗಳು ಡಾಕ್ಟರ್ N. ಜೋಗೇಂದ್ರನಾಥ್ ಅವರಿಗೆ. ಹಾಗೆ ಮುಂದಿನ ವೈದ್ಯರು ಡಾಕ್ಟರ್ ವೀರೇಶ್ HM. ಮುಂದಿನ ವೈದ್ಯರು ಡಾಕ್ಟರ್ ವೀರೇಶ್ HM, ಹಾಗೆ ಇವರ ಪತಿಯಾದಂತ ಡಾಕ್ಟರ್ ಗೌರಿ ಶ್ರೀರವರು ವೇದಿಕೆ ಮೇಲೆ ಬರಬೇಕು. ಎನ್ ಜೋಗೇಂದ್ರನಾಥ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನಿಮ್ಮ ಸೇವೆ ಸದಾ ಮುಂದುವರಿತಾ ಇರಲಿ ಅಂತ ಕೇಳಿಕೊಳ್ತೀವಿ. ನಿಮ್ಮ ಸೋದರ ಆದಂತಹ ಸನ್ಮಾನ ಮಾಡಿದಂತವರಿಗೂ ಧನ್ಯವಾದಗಳನ್ನ ಕೇಳ್ತಾ ಮುಂದಿನ ವೈದ್ಯರು ಡಾಕ್ಟರ್ ಭೀಮಪ್ಪರವರು ರೆಡಿ ಇರಿ. ಡಾಕ್ಟರ್ ಭೀಮಪ್ಪರವರು ರೆಡಿ ಇರಿ, ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ವೀರೇಶ್ HM ರವರು ಶ್ರೀಮತಿ ಸುನಂದಾ HM ಮತ್ತು ಶ್ರೀ ದೊಡ್ಡ ಬಸಯ್ಯ ದಂಪತಿಯ ಸುಪುತ್ರರಾಗಿ ಹೂವಿನ ಅಡಗಲಿಯಲ್ಲಿ 1984ರಲ್ಲಿ ಜನಿಸಿದ್ದಾರೆ. MBBS, MS, FAMS ಗಳಂತಹ ಉನ್ನತ ವ್ಯಾಸಂಗಗಳನ್ನು ಮುಗಿಸಿ ಸದ್ಯ ಲೈಫ್ ಟೈಮ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೂವಿನ ಅಡಗಲಿಯಲ್ಲಿ ಮುಖ್ಯ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತ್ಯಂತ ಕ್ಲಿಷ್ಟ ಮತ್ತು ಕಠಿಣ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹೆಮ್ಮೆಯ ಶ್ರೀಯುತರ ಸಾಧನೆಯಲ್ಲಿದೆ. ಇಂತಹ ಸಾಧಕರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಡಾಕ್ಟರ್ ನಿಯಾಜ್ ಅಹಮದ್ ಅವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ನಿಯಾಜ್ ಅಹಮದ್ ರವರು ಬಳ್ಳಾರಿಯಲ್ಲಿ 1986ರಲ್ಲಿ ಜನಿಸಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ MBBS, MS ಅನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿ ಬೆಂಗಳೂರಿನ ಕುರುಬರಹಳ್ಳಿಯ ಲೋಟಸ್ ಹಾಸ್ಪಿಟಲ್ನಲ್ಲಿ ವೃತ್ತಿ ಆರಂಭಿಸಿದ್ದಾರೆ. ಜೊತೆಗೆ ಉನ್ನತ ವ್ಯಾಸಂಗವನ್ನು ಲಂಡನ್ನಲ್ಲಿ ಮುಗಿಸಿ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಚಿಕಿತ್ಸೆಯ ಫಲಿತಾಂಶ ವೈದ್ಯ ವೃತ್ತಿಯನ್ನು ಸೇವಾ ಕ್ಷೇತ್ರವನ್ನಾಗಿಸಿದ ಕೀರ್ತಿ ನಿಯಾಜ್ ರವರಿಗೆ ಸಲ್ಲುತ್ತದೆ. ಇವರ ಈ ಅಪರೂಪದ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನಿಯಾಜ್ ಅಹಮದ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಭೀಮಪ್ಪರವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಭೀಮಪ್ಪರವರು ಶ್ರೀ ಬಾಳಮ್ಮ ಮತ್ತು ಶ್ರೀ ಬಸವರಾಜ ಮಂಡಲಗೇರಿರವರ ಪುತ್ರರಾಗಿ 1976ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಜನಿಸಿದ್ದಾರೆ. PUC ಸೈನ್ಸ್ ಮುಗಿಸಿ ಹೈದರಾಬಾದ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಎಲೆಕ್ಟ್ರೋಪತಿ ಮೆಡಿಸಿನ್ ಮತ್ತು ಸರ್ಜರಿ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ಹೋಮಿಯೋಪತಿ ವೈದ್ಯರಾಗಿ ಧನ್ವಂತರಿ ಕ್ಲಿನಿಕ್ ಮೂಲಕ ಸಾವಿರಾರು ಜನ ರೋಗಿಗಳ ಪಾಲಿಗೆ ಅತ್ಯುತ್ತಮ ವೈದ್ಯ ತಜ್ಞರಾಗಿ ಆಯುರ್ವೇದಿಕ್ ಶಿಬಿರಗಳಲ್ಲಿ ಭಾಗವಹಿಸುವುದು, ಹೋಮಿಯೋಪತಿ ಶಿಬಿರಗಳಲ್ಲಿ ಭಾಗವಹಿಸಿ ಭಾರತ ಸೇವಾದಳ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸ್ವೀಕರಿಸಿ ನುರಿತ ಮತ್ತು ಅನುಭವಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಇವರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ಇಂದ ವತಿಯಿಂದ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ವೈದ್ಯರು ಡಾಕ್ಟರ್ ಸಚಿನ್ ಬೊಂಗಳೆ. ಡಾಕ್ಟರ್ ಸಚಿನ್ ಬೊಂಗಳೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ನಂತರ ಡಾಕ್ಟರ್ ಜಿ ವರದರಾಜುಲು. ಡಾಕ್ಟರ್ ಜಿ ವರದರಾಜುಲು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಮುಂದಿನ ವೈದ್ಯರು ಡಾಕ್ಟರ್ ರವೀಂದ್ರ ಆರ್ ಎನ್. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ಸರ್. ಡಾಕ್ಟರ್ ರವೀಂದ್ರ ಆರ್ ಎನ್. ದಯವಿಟ್ಟು ಸ್ವಲ್ಪ ಡಾಕ್ಟರ್ ಜಿ ವರದರಾಜುಲು. ಡಾಕ್ಟರ್ ಜಿ ವರದರಾಜುರವರು ಶ್ರೀಮತಿ ಜಿ ಶಾಂತಲಾ ಮತ್ತು ಶ್ರೀ ಗೊಯ್ಯ ಗೋವಿಂದ ಮಂದಿರವರ ಉದರದಲ್ಲಿ 1976ರಲ್ಲಿ ತಮಿಳುನಾಡು ರಾಜ್ಯದ ವೇಲೂರು ಜಿಲ್ಲೆ ಪನಮಂಡಗಿ ಗ್ರಾಮದಲ್ಲಿ ಜನಿಸಿ ಬಿಪಿಟಿ, ಎಂಪಿಟಿ, ಎಂಎಪಿ ಶಿಕ್ಷಣವನ್ನು ಮುಗಿಸಿ ಸತತ 13 ವರ್ಷದಿಂದ ವೃತ್ತಿನಿರತ ಫಿಸಿಯೋಥೆರಪಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೆಲಮಂಗಲ ಸುತ್ತಮುತ್ತ 10 ವರ್ಷಗಳಿಂದ ಜನಪ್ರಿಯ ಫಿಸಿಯೋಥೆರಪಿಸ್ಟ್ ಆಗಿ 1000ಕ್ಕೂ ಅಧಿಕ ರೋಗಿಗಳ ರೋಗಗಳನ್ನು ಗುಣಮುಖ ಮಾಡಿದ್ದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು, ಇವರ ಸಾಧನೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ವರದರಾಜುರವರಿಗೆ ಧನ್ಯವಾದಗಳು. ಮುಂದಿನ ವೈದ್ಯರು ಡಾಕ್ಟರ್ ರವೀಂದ್ರ ಆರ್ ಎನ್. ನಾಗರಾಜ್ ಆರ್.ಎಸ್. ರವರ ಸುಪುತ್ರರಾಗಿ 1958ರಲ್ಲಿ ಹಾಸನ ಜಿಲ್ಲೆಯ ಕಣನೂರು ಗ್ರಾಮದಲ್ಲಿ ಜನಿಸಿ ಪಾರಂಪರಿಕ ನಾಟಿ ವೈದ್ಯರಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ನಾಟಿ ಔಷಧಿ ಮೂಲಕ ಡಾಕ್ಟರ್ ರವೀಂದ್ರ ಆರ್ ಎನ್ ಶ್ರೀಯುತರಿಗೆ ಅವರ ಮಗನ ಅಂತ ಯಶಸ್ಸು ದೇಶ ವಿದೇಶಗಳಿಗೂ ಹಬ್ಬಿದ್ದು, ವಿದೇಶಗಳಿಂದಲೂ ಹಲವಾರು ರೋಗಿಗಳು. ಡಾಕ್ಟರ್ ರವೀಂದ್ರ ಆರ್ ಎನ್ ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ನಾಗರಾಜ್ ಆರ್.ಎಸ್. ರವರ ಸುಪುತ್ರರಾಗಿ 1958ರಲ್ಲಿ ಹಾಸನ ಜಿಲ್ಲೆಯ ಕಣನೂರು ಗ್ರಾಮದಲ್ಲಿ ಜನಿಸಿದ್ದಾರೆ. ಪಾರಂಪರಿಕ ನಾಟ್ಯ ವೈದ್ಯರಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ನಾಟಿ ಔಷಧಿ ಮೂಲಕ ಗುಣಪಡಿಸಿದ ಖ್ಯಾತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇವರ ಚಿಕಿತ್ಸೆಯ ಯಶಸ್ಸನ್ನು ದೇಶ ವಿದೇಶಗಳಿಗೂ ಹಬ್ಬಿದ್ದು, ವಿದೇಶಗಳಿಂದಲೂ ಹಲವಾರು ರೋಗಿಗಳು ಔಷಧಿ ಪಡೆಯಲು ಬರುತ್ತಾರೆ. ಸುಮಾರು 50 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ವೈದ್ಯರು ಮಹೇಶ್ ಕುಮಾರ್ ಬಿಇ. ಮಹೇಶ್ ಕುಮಾರ್ ಬಿಇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ಮಹೇಶ್ ಕುಮಾರ್ ಬಿಇ ರವರು ವೇದಿಕೆ ಮೇಲೆ ಬರಬೇಕು. ತಂದೆ ಬೀರಪ್ಪಿ ಬಸವರಾಜ್ ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಮಹೇಶ್ ಕುಮಾರ್ ತಂದೆಯವರಾದ ಬೀರಪ್ಪಿ ಬಸವರಾಜ್ ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಅವರ ಪತ್ನಿ ಮತ್ತೆ ಬರಬೇಕು ಸರ್. ಮಹತ್ವದ ಪಾತ್ರ ವಹಿಸಿದ್ದಾರೆ. ಸರ್ಕಾರದ ಯೋಜನೆಗಳು ಬಡ ರೋಗಿಗಳ ಪಾಲಿಗೆ ಶ್ರೀಯುತರು ಹೂವಿನ ಹಡಗಲಿ ಆರೋಗ್ಯ ಇಲಾಖೆಯ ಕ್ಷೇತ್ರ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಪಲ್ಸ್ ಪೋಲಿಯೋನಂತಹ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ಜನತೆಗೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳನ್ನು ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸರ್ಕಾರದ ಯೋಜನೆಗಳು ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಲು ಮಹತ್ವದ ಪಾತ್ರ ವಹಿಸಿದ್ದಕ್ಕಾಗಿ ಶ್ರೀಯುತರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ವೈದ್ಯ ಸಿಬ್ಬಂದಿ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಮಹೇಶ್ ಕುಮಾರ್ ಬಿಇ ರವರು. ಎಸ್ ರಾಮಸ್ವಾಮಿ ಹಿರಿಯ ಪತ್ರಕರ್ತರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ ಸರ್.
ಎಸ್ ರಾಮಸ್ವಾಮಿ ಹಿರಿಯ ಪತ್ರಕರ್ತರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ.